ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ ಅಂತೆ, ಈಗ ಒಂದು ಬೆಳಿಗ್ಗೆ 8 ಗಂಟೆ ಆಗಿದೆ. ಅಂದ್ರೆ ಈಗ ನಾನು ಹೊರಡಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೇನೆ. ನಿಮ್ಗಿರ್ಬೋದು ಯಾವತ್ತು ಇವಳಿ ಫಂಕ್ಷನ್, ಹೌದು ಯಾವತ್ತು ನನ್ಗೆ ಫಂಕ್ಷನ್. ಈಗ ಮದುವೆ ಇವತ್ತು ಸ್ವಲ್ಪ ದೂರದಲ್ಲಿ ಅದು. ಅಂದ್ರೆ ನಾನು ಹೇಳಿದೆಲ್ಲ, ನನ್ಗೆ ಫಂಕ್ಷನ್ ಒಂದು ತುಂಬಾ ಖುಷಿಯೇ ನಂಗೆ. ಈಗ ನಾನು, ನಮ್ಮ ಮನೆಯವರು, ಆಮೇಲೆ ಅರ್ಜು ಇದ್ದಾನೆ. ನಂದು ಇಲ್ಲ, ಅವ ಬರುದಿಲ್ಲ ಅಂತ ಹೇಳಿದ. ಮತ್ತೆ ಹಾಗೆ ನಾವು 3 ಜನ ಹೋಗ್ತಾ ಇದ್ದೇವೆ. ಅಂದ್ರೆ ಅಲ್ಲಿಂದ ಅಂದ್ರೆ ಮಗಳು ಬರ್ತಾಳೆ ಮದ್ವೆಗೆ. ಹಾಗೆ ಈಗ ನಾವು ಹೊರಡಿದ್ದೇವೆ ಮದ್ವೆಗೆ. ಅಲ್ಲಿನ ಸಣ್ಣ ಒಂದು ವ್ಯೂ ನನ್ನ ಸ್ನೇಹಿತರಿಗೆ ನಾ ತೋರಿಸ್ತೇನೆ. ಅಂದ್ರೆ ನಮ್ಗೆ ಒಂದು 3-3:30 ಗಂಟೆ ದಾರಿ ಉಂಟು ನಮ್ಮ ಮನೆಯಿಂದ. ನೋಡಿ, ಟ್ರೈನ್ ಸಹ ಸಿಕ್ಕಿತ್ತು ನಮ್ಗೆ ಹೋಗುವಾಗ. ಅಂದ್ರೆ ಅದು ಮಂಗಳೂರಿಗೆ ಮುಟ್ಟುವ ಮೊದಲು, ಕುಂಬ್ಳೆ ನಂತರ. ನಮ್ಮ ರೋಡ್ ನೋಡಿ ಅಂತ ಈಗ ಸೂಪರ್ ಆಗಿದೆ. ಹಾಗೆ ನಮ್ಮ ತಲಪಾಡಿ ಚೆಕ್ ಪೋಸ್ಟ್ ಸಿಕ್ಕಿತು, ಕೇರಳ ಕರ್ನಾಟಕ ಬಾರ್ಡರ್. ನೋಡಿ, ಕರ್ನಾಟಕ ನಂತರ ಚಂದ ಉಂಟು ಗಾರ್ಡನ್. ರೋಡಲ್ಲೆಲ್ಲ ಡಿವೈಡರ್ ಮೇಲೆ ಚಂದ ಮಾಡಿದ್ದಾರೆ ಹೂವಿನ ತೋಟ. ನೋಡಿ, ನಾವು ಸಾಧಾರಣ ಮೂಲ್ಕಿ ಹತ್ತಿರ ಮುಟ್ಟಿದೆವು. ನೋಡಿ, ಅಲ್ಲಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಹಾಗೆ ನಾವು ಅಂದ್ರೆ ಈಗ ಪಡುಬಿದ್ರೆ ಮುಟ್ಟಿದೆವು. ಅಲ್ಲಿ ಮಗಳು ನಿಂತಿದ್ಲು ದಾರಿಯಲ್ಲಿ. ಈಗ ಅವಳಿಗೆ ಸಹ ನಾವು ಕರ್ಕೊಂಡೆವು. ಅವಳು ಹಾಸ್ಟೆಲಿಂದ ಬಂದದಾಯ್ತಾ. ಹಾಗೆ ಅವಳಿಗೆ ಸುಮಾರು ವಿಶೇಷ ಹೇಳಿಕೊಂಡು, ಟ್ರಾಫಿಕ್ ಸಿಕ್ತಂತೆ, ಅವಳಿಗೆ ಟ್ರಾಫಿಕ್ ದಾಟಿಗೆ ತುಂಬಾ ಕಷ್ಟ ಆಯ್ತಂತೆ. ಇಂಥದೆಲ್ಲ ಕೆಲವುದೆಲ್ಲ ಸುಮಾರು ಅವಳಿಗೆ ಸಹ ಹೇಳಲಿಕ್ಕಿತ್ತು. ಹಾಗೆ ಮತ್ತೆ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದೆವು. ನನ್ನ ಅಕ್ಕ ತಂಗಿ ಎಲ್ಲ ಬರ್ತಾರೆ. ಸ್ವಲ್ಪ ಹೊರಗೆ ನಿಂತೆವು ನಾವು. ಮತ್ತೆ ಸ್ವಲ್ಪ ಪಾರ್ಕಿಂಗ್ ಸಹ ಇರ್ಲಿಲ್ಲ. ಮತ್ತೆ ನಮ್ಮ ಮನೆಯವರು ಪಾರ್ಕ್ ಮಾಡ್ಲಿಕ್ಕೆ ಆಚೆಗೆ ಹೋಗಿದ್ದಾರೆ. ಅರ್ಜು ನೋಡಿ ಸಣ್ಣ ಪೋಖ್ರಿ ಮಾಡ್ತಾ ಇದ್ದಾನೆ. ಹಾಗೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವಾಗ ಮತ್ತೆ ಅವರೆಲ್ಲ ಬಂದ್ರು. ನನ್ನ ಅಕ್ಕ ತಂಗಿ ಎಲ್ಲ ಬಂದ್ರು, ತಂಗಿ ಮಗ ಎಲ್ಲರೂ ಸಹ ಇದ್ದಾರೆ. ನಾವು ಅಂದ್ರೆ ಅಲ್ಲಿಗೆ ಮುಟ್ಟುವಾಗ ಕೆಲವು ಕಾರ್ಯಕ್ರಮ ಎಲ್ಲ ಮುಗ್ದಿತ್ತು. ಅದು ಸ್ವಲ್ಪ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಗಳಿಗೆ ಕರೀಲಿಕ್ಕೆ ಹೋಗುವ ಸ್ವಲ್ಪ ಲೇಟ್ ಆಯ್ತು. ಅಲ್ಲಿ ನಮ್ಗೆ ಬ್ಲಾಕ್ ಟ್ರಾಫಿಕ್ ಸಿಕ್ಕಿತ್ತು. ನಮ್ಗೆ ಮಾತ್ರ 1 ಗಂಟೆ ಹೊತ್ತು ನಾವು ಬ್ಲಾಕ್ ಅಲ್ಲಿ ಸಿಕ್ಕಾಕೊಂಡಿದ್ದೆವು.
ಹಾಗೆ ಮತ್ತೆ ನಾವು ವಿಶ್ ಮಾಡ್ಲಿಕ್ಕೆಲ್ಲ ಹೋದೆವು ಮದುಮಕ್ಕಳಿಗೆ. ಮತ್ತೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದೆವು, ವಿಡಿಯೋಸ್ ಎಲ್ಲ ಮಾಡಿದೆವು. ಹಾಗೆ ಮತ್ತೆ ಊಟ ಮಾಡ್ಲಿಕ್ಕೆ ಅಂತ ಹೋದೆವು. ಊಟ ಮಾತ್ರ ಸೂಪರ್ ಊಟ ಆಯ್ತಾ. ಹಾಗೆ ಮತ್ತೆ ಮಗಳಿಗೆ ಹಾಸ್ಟೆಲಿಗೆ ಬಿಟ್ಟು ಅಲ್ಲಿಂದ ನಾವು ನೇರ ಮನೆಗೆ ಮರಳಿದೆವು. ಮತ್ತೆ 2 ದಿನ ಬಿಟ್ಟು ಅದೇ ಮದುವೆಯ ರಿಸೆಪ್ಷನ್, ನೈಟ್ ರಿಸೆಪ್ಷನ್. ಹಾಗೆ ನಾನು ಮತ್ತು ಮಕ್ಕಳು ಮಾತ್ರ, ನಮ್ಮ ಮನೆಯವರು ಬರಲಿಲ್ಲ. ಅಂದರೆ ನಮ್ಮ ಮನೆಯಿಂದ ಅಷ್ಟೇ ಒಂದು 10 ನಿಮಿಷ ಸಹ ಬೇಡ, ಹತ್ತಿರ. ನಮ್ಮ ಇದನ್ನ ಮಗ ಚೀಚು ಇದ್ದಾನೆ, ಅರ್ಜು, ನಂದು, ನಾವು 4 ಜನ ಹೋದೆವು. ಮಾತ್ರ ಜೋರು ಮಳೆ, ಅದರೆಡೆಗೆ ಟ್ರಾಫಿಕ್ ಬ್ಲಾಕ್. ನಾವು 10 ನಿಮಿಷದ ದಾರಿ ಆದರೂ ನಾವು ಅಲ್ಲಿಗೆ ಮುಟ್ಟುವಾಗ ಮಾತ್ರ 1 ಗಂಟೆ ಹತ್ರ ಆಗಿದೆ ನಾವು. ಅದು ಮನೆಯಲ್ಲೇ ರಿಸೆಪ್ಷನ್. ಅಂದರೆ ಇವರು ನಮ್ಮ ತುಂಬ ಹತ್ತಿರದೊಂದು ಫ್ರೆಂಡ್, ಇವರು ತುಂಬ ಆತ್ಮೀಯರು. ಹಾಗೆ ಅಲ್ಲಿ ನಾವು ಸ್ವಲ್ಪ ಕೂತೇವೆ, ಯಾಕಂದರೆ ಅಲ್ಲಿ ಸ್ವಲ್ಪ ವಿಶ್ ಮಾಡುವವರೆಲ್ಲ ಸ್ವಲ್ಪ ರಶ್ ಇತ್ತು. ಮತ್ತು ಸ್ವಲ್ಪ ಫ್ರೀ ಆಗುವಾಗ ಹೋದೆವು. ಹಾಗೆ ನಾವು ನಿಂತು ಫೋಟೋ ಎಲ್ಲ ತೆಗೆದೆವು. ಮತ್ತು ನೇರ ಊಟಕ್ಕೆ ಹೋದೆವು. ಅದು ಸಹ ಹಾಗೆ ರಿಸೆಪ್ಷನ್ ಊಟ ಸೂಪರ್, ಸುಮಾರು ಐಟಮ್ ಎಲ್ಲ ಇತ್ತು. ಗೋಬಿ ಮಂಚೂರಿ, ಪನ್ನೀರ್ ಮಸಾಲ, ಪುಲಾವ್, ಮಸಾಲೆ ದೋಸೆ, ಹಾಗೆ ಸುಮಾರು ಐಸ್ ಕ್ರೀಮ್, ಸುಮಾರು ಐಟಮ್ ಇತ್ತು. ನೋಡಿ ನಮ್ಮ ನಕ್ಕುಲ್ ನೋಡಿ ಪೋಖ್ರಿ ಮಾಡ್ತಾ ಇದ್ದಾನೆ. ಹಾಗೆ ಮತ್ತೆ ನಾವು ಊಟ ಎಲ್ಲ ಮುಗಿಸಿ ಮರಳಿ ಮನೆಗೆ ಬರುವಾಗ ಜೋರು ಮಳೆ ಇತ್ತು. ಥ್ಯಾಂಕ್ ಯು.